ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂದಿನ ನಮ್ಮ ನೈತಿಕ ಕಥೆಯ ಹೆಸರು ಕಪಟಿ ಸಿಂಹ. ಸ್ನೇಹಿತರೆ, ಹಿಮಾಲಯದ ಕೆಳಗಿನ ಕಾಡುಗಳಲ್ಲಿ ಒಂದು ಮರಕುಟಿಕ ವಾಸವಾಗಿತ್ತು. ಸಿಂಹ ಒಂದು ಆ ಪ್ರದೇಶದಲ್ಲಿ ಆಹಾರ ಅರಿಸಿ ಬಂದಿತು. ಅಲ್ಲಿ ಬಿದ್ದಿದ್ದ ಯಾವುದೋ ಒಂದು ಮಾಂಸದ ತುಂಡನ್ನು ಅದು ತಿನ್ನತೊಡಗಿತು. ಹಾಗೆ ತಿನ್ನುವಾಗ ಒಂದು ಎಲುಬಿನ ತುಣುಕು ಸಿಂಹದ ಗಂಟಲಲ್ಲಿ ಸಿಕ್ಕಿಕೊಂಡಿದ್ದರಿಂದ ಸಿಂಹದ ಗಂಟಲು ಬಾತುಕೊಂಡು ನೋವು ಹೆಚ್ಚುತ್ತಾ ಹೋಯಿತು. ಆ ದಾರಿಯಲ್ಲಿ ಹಾರುತ್ತಿದ್ದ ಮರಕಟುಕನಿಗೆ ಸಿಂಹದ ನರಳಾಟ ಕೇಳಿಸಿತು. ಸಿಂಹವನ್ನು ಕಂಡು, ಸಿಂಹರಾಜ, ಏನು ಸಂಗತಿ ಎಂದು ವಿಚಾರಿಸಿತು. ಏನಿಲ್ಲ, ನನ್ನ ಗಂಟಲಿನಲ್ಲಿ ಒಂದು ಎಲುಬಿನ ತುಂಡು ಸಿಕ್ಕಿಕೊಂಡಿದೆ ಎಂದಿತು ಸಿಂಹ ಬಿರುಸು ಧ್ವನಿಯಲ್ಲಿ. ಚಿಂತೆ ಬಿಡು, ನಾನು ತೆಗೆಯುವೆ, ಆದರೆ ತೆಗೆದ ಬಳಿಕ ನೀನು ನನ್ನನ್ನು ನುಂಗಿದರೆ ಎಂದಿತು ಆ ಮರ ಕುಟಿಕ. ಆ ಭಯವನ್ನು ಬಿಟ್ಟು ನನಗೆ ಉಪಕಾರ ಮಾಡು, ನನಗೋ ಸಹಿಸಲಾರದ ನೋವು, ನಿನ್ನನ್ನು ಖಂಡಿತವಾಗಿಯೂ ತಿನ್ನುವುದಿಲ್ಲ ಎಂದಿತು ಸಿಂಹ. ಆದರೂ ಮರುಕುಟಿಕನಲ್ಲಿ ಭಯ ಇತ್ತು. ಅದು ಸಿಂಹವನ್ನು ಮಲಗಲು ಹೇಳಿತು. ಒಂದು ಕೋಲನ್ನು ಹೆಕ್ಕಿ ತಂದು ಸಿಂಹದ ಬಾಯೊಳಗೆ ಅಡ್ಡ ಇಟ್ಟು ಬಾಯಿ ಮುಚ್ಚದಂತೆ ಮಾಡಿ ಗಂಟಲಿನಲ್ಲಿ ಸಿಕ್ಕಿಕೊಂಡಿದ್ದ ಎಲುಬನ್ನು ಹೊರಕ್ಕೆಳೆದು ತೆಗೆಯಿತು. ಆಗ ಸಿಂಹ ನೋವಿನಿಂದ ಪಾರಾಯಿತು. ಅದೇ ಸಿಂಹ ಇನ್ನೊಂದು ದಿನ ಬೆಳಿಗ್ಗೆ ಇನ್ನೆಲ್ಲೋ ಮಾಂಸ ತಿನ್ನುತ್ತಿರುವುದನ್ನು ನೋಡಿದ ಮರುಕುಟಿಕ ಸಿಂಹದ ನಿಜ ಸ್ವಭಾವವನ್ನು ತಿಳಿಯಲು ಅದೇ ಸರಿಯಾದ ಸಮಯ ಎಂದು ಯೋಚಿಸಿತು. ಹತ್ತಿರದ ಮರವೊಂದರ ಕೊಂಬೆಯ ಮೇಲೆ ಕುಳಿತು, ಅರಣ್ಯರಾಜ, ಹಿಂದೊಮ್ಮೆ ನಿನಗೆ ಸಂಕಟ ಬಂದಾಗ ಉಪಕಾರ ಮಾಡಿದ್ದೆ, ನೆನಪಿದೆಯೇ? ಈಗ ನನಗೊಂದು ಸಹಾಯ ಮಾಡಬಲ್ಲೆಯಾ ಎಂದು ಕೇಳಿತು. ಯಾರು, ಮರುಕುಟಿಕನೋ ಎಂದು ಸಿಂಹ ಬಿರುಸಿನಿಂದ ಹೇಳಿತು. ಆ ದಿನ ನನ್ನಂತಹ ಕ್ರೂರ ಮೃಗದ ಬಾಯಿಯಿಂದ ನೀನು ಪಾರಾದೆಯಲ್ಲ, ಆ ಉಪಕಾರವನ್ನು ನೀನು ನೆನೆಯಬೇಕು. ಅದು ಬಿಟ್ಟು ಇನ್ನೂ ಸಹಾಯ ಬೇಡುತ್ತೀಯಲ್ಲ ಎಂದು ಕೇಳಿತು ಸಿಂಹ. ಅಕೃತಜ್ಞ ಸಿಂಹದ ಮಾತು ಕೇಳಿದ ಮರುಕುಟಿಕ ಅಕೃತಜ್ಞರಿಗೆ ಸಹಾಯ ಮಾಡಬಾರದು ಎಂದು ಅಲ್ಲಿಂದ ಹೊರಟು ಹೋಯಿತು.